ಕಳೆದುಕೊಂಡು ತೆಳ್ಳಗಿನ ಮೈಕಟ್ಟು ನಿಮ್ಮದಾಗಬೇಕಾ? ಹಾಗಿದ್ರೆ ಸೈಂಟಿಫಿಕ್ ಆಗಿ ಸಾಬೀತಾದ ತೂಕ ಇಳಿಕೆಯ ಟ್ರಿಕ್ಸ್ ನಾವು ಹೇಳ್ತೀವಿ ನೋಡಿ. ತೂಕ ಕಳೆದುಕೊಂಡು ತೆಳ್ಳಗಿನ ಮೈಕಟ್ಟು ನಿಮ್ಮದಾಗಬೇಕಾ? ಸೈಂಟಿಫಿಕ್ ಆಗಿ ಸಾಬೀತಾದ ತೂಕ ಇಳಿಕೆಯ ಅಭ್ಯಾಸಗಳು. ತೂಕ ಇಳಿಕೆಯ ಹಾದಿಯಲ್ಲಿ ಇರುವಷ್ಟು ಸವಾಲುಗಳು ಅಷ್ಟಿಷ್ಟಲ್ಲ. ವ್ಯಾಯಾಮ ಹೆಚ್ಚು ಮಾಡಬೇಕು, ಊಟ ಕಡಿಮೆ ಮಾಡಬೇಕು, ಯಾವುದನ್ನ ತಿಂದ್ರೆ ಸರಿ, ಯಾವುದು ತಪ್ಪು, ಈ ಸರ್ಕಸ್ಗಳನ್ನ ಇನ್ನೆಷ್ಟು ದಿನ ಮಾಡಬೇಕು, ತೂಕ ಇಳಿದೇ ಬಿಟ್ರೆ ಅದನ್ನ ಕಾಯ್ದುಕೊಳ್ಳೋದು ಹೇಗೆ, ಈ ರೀತಿಯಲ್ಲಿ ಸವಾಲುಗಳು ಒಂದ ಎರಡ. ತೂಕ ಇಳಿಸುವುದು ಅಂದ್ರೆ ದೇಹದಲ್ಲಿ ಸ್ನಾಯುಗಳನ್ನ ಕಳೆದುಕೊಳ್ಳುವುದಲ್ಲ, ಕೊಬ್ಬು ಇಳಿಸೋದು. ಇದೇ ದೊಡ್ಡ ಸವಾಲು. ಕೊಬ್ಬು ಇಳಿಸಿದಷ್ಟು ತೂಕ ಇಳಿಸಬಹುದು. ಈ ನಿಟ್ಟಿನಲ್ಲಿ ಸೈಂಟಿಫಿಕ್ ಆಗಿ ಸಾಬೀತಾದ ತೂಕ ಇಳಿಕೆಯ ಅಭ್ಯಾಸಗಳ ಬಗ್ಗೆ ಹೇಳ್ತೀವಿ ನೋಡಿ. ಒಂದು ಲೋಟ ನೀರಿನಿಂದ ಪ್ರಾರಂಭಿಸಿ ಊಟಕ್ಕೆ ಮುಂಚಿತವಾಗಿ 1 ಗ್ಲಾಸ್ ನೀರನ್ನ ಕುಡಿಯೋದ್ರಿಂದ ಗಮನಾರ್ಹ ರೀತಿಯಲ್ಲಿ ತೂಕ ಕಡಿಮೆಯಾಗಬಹುದು. ಊಟಕ್ಕೆ ಮುಂಚೆ ನೀರು ಸೇವಿಸದಿರುವವರ ಜೊತೆಗೆ ಹೋಲಿಸಿದಾಗ ಊಟಕ್ಕೆ ಮುಂಚೆ ನೀರು ಸೇವಿಸಿದವರಲ್ಲಿ 12 ವಾರಗಳಲ್ಲಿ 44% ತೂಕ ಕಡಿಮೆಯಾಗಿದೆ. ಇದನ್ನ ಅಧ್ಯಯನಗಳು ತೋರಿಸಿವೆ. ನೀರು ಹಸಿವನ್ನ ನಿಗ್ರಹಿಸುತ್ತೆ ಮತ್ತು ಊಟದ ಸಮಯದಲ್ಲಿ ಕಡಿಮೆ ಕ್ಯಾಲೋರಿ ಸೇವಿಸಲು ಸಹಾಯ ಮಾಡುತ್ತೆ. ಅತ್ಯಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಸೇವಿಸಿ ಫಿಟ್ನೆಸ್ ಬಗ್ಗೆ ಗಂಭೀರವಾಗಿರುವವರಿಗೆ ಪ್ರೋಟೀನ್ ಅತ್ಯಗತ್ಯ. ಇದು ವರ್ಕೌಟ್ ನಂತರ ಸ್ನಾಯುವನ್ನ ಪುನರ್ನಿರ್ಮಿಸುತ್ತೆ ಮತ್ತು ಅತಿಯಾಗಿ ತಿನ್ನುವುದನ್ನ ತಡೆಯುತ್ತೆ. ಹೆಚ್ಚು ಸಮಯ ಆರೋಗ್ಯಪೂರ್ಣವಾಗಿರಲು ಸಹಾಯ ಮಾಡುತ್ತೆ. ಕೋಳಿ, ಮೀನು, ದ್ವಿದಳ ಧಾನ್ಯಗಳು, ಮೊಟ್ಟೆಗಳು ಉತ್ತಮ ಪ್ರೋಟೀನ್ ಮೂಲಗಳು. ಆರೋಗ್ಯಕರ ಆಯ್ಕೆಗಳಿಗಾಗಿ ಆಹಾರವನ್ನ ಬದಲಿಸಿ. ಆರೋಗ್ಯಕರ ಆಹಾರಗಳನ್ನ ಆಯ್ಕೆ ಮಾಡಿಕೊಳ್ಳಿ. ಉದಾಹರಣೆಗೆ ಸಾಮಾನ್ಯ ಮೊಸರು ಬದಲಿಗೆ ಉತ್ತಮ ಮೊಸರು ಆಯ್ಕೆ ಮಾಡಿ. ಇದು ಕಡಿಮೆ ಸಕ್ಕರೆ ಮತ್ತು ಹೆಚ್ಚು ಪ್ರೋಟೀನ್ ಹೊಂದಿರುತ್ತೆ. ಈ ರೀತಿಯ ಸಣ್ಣ ಬದಲಾವಣೆಗಳು ದೀರ್ಘಾವಧಿಯಲ್ಲಿ ದೊಡ್ಡ ಬದಲಾವಣೆಯನ್ನ ಉಂಟು ಮಾಡಬಹುದು. ನಡಿಗೆ. ದಿನಕ್ಕೆ 10,000 ಹೆಜ್ಜೆ ನಡಿಗೆಯು ಸುಮಾರು 300 ರಿಂದ 500 ಹೆಚ್ಚುವರಿ ಕ್ಯಾಲೋರಿಗಳನ್ನ ಸುಡುತ್ತೆ ಅನ್ನೋದು ಸಾಬೀತಾಗಿದೆ. ವಾಕಿಂಗ್ ದಿನಚರಿಯನ್ನ ರೂಢಿಸಿಕೊಳ್ಬೇಕು. ಸರಳವಾದ ನಡಿಗೆ ನಿಮ್ಮನ್ನ ಕ್ರಿಯಾಶೀಲವಾಗಿರಿಸುತ್ತೆ. ಅನೇಕ ಜನರು ತಮ್ಮ ದೈನಂದಿನ ದಿನಚರಿಯಲ್ಲಿ ವಾಕಿಂಗ್ ಅನ್ನ ಅಳವಡಿಸಿಕೊಳ್ತಾರೆ. ಮೋಜಿನ ಚಟುವಟಿಕೆಗಳಿಗೆ ಆದ್ಯತೆ ನೀಡಿ. ನೀವು ಮಕ್ಕಳಾಗಿದ್ದಾಗ ಸ್ನೇಹಿತರೊಂದಿಗೆ ಕ್ರೀಡೆಗಳು ಅಥವಾ ಆಟಗಳನ್ನ ಆಡ್ತಾ ಇರೋದು ನೆನಪಿದೆಯೇ? ಇದು ಎಲ್ಲ ಮೋಜಿನದ್ದಾಗಿತ್ತು ಮತ್ತು ನೀವು ಅದರ ಬಗ್ಗೆ ಯೋಚಿಸದೆ ತೊಡಗಿಕೊಂಡಿದ್ರಿ. ವಯಸ್ಕರಾದಂತೆ ನಾವು ಸಾಮಾನ್ಯವಾಗಿ ಹೇಗೆ ಮೋಜು ಮಾಡಬೇಕೆಂದು ಮರೆತು ಬಿಡ್ತೇವೆ. ಆದ್ರೆ ಇದು ಕ್ಯಾಲರಿ ಬರ್ನಿಂಗ್ ಹಾಗೂ ಆಕ್ಟಿವ್ ಆಗಿ ಇರೋರಲ್ಲಿ ಪ್ರಮುಖವಾದ ಅಂಶವಾಗಿದೆ. ಹೀಗಾಗಿ ಸಂಕೋಚ, ಹಮ್ಮು ಬಿಮ್ಮು ತೊರೆದು ಮೋಜಿನ ಚಟುವಟಿಕೆಗಳಿಗೆ ಆದ್ಯತೆ ನೀಡಿ. ದೈಹಿಕವಾಗಿ ಚಟುವಟಿಕೆಯಾಗಿರಬೇಕಾದ ಕೆಲಸ, ಆಟಗಳಲ್ಲಿ ತೊಡಗಿ. ಮಕ್ಕಳಲ್ಲಿ ಆಟೋಟಗಳಲ್ಲಿ ಭಾಗಿಯಾಗಿ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.